ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಪಿರಮಿಡ್ ಧ್ಯಾನ ಕೇಂದ್ರದ 8ನೇ ವಾರ್ಷಿಕೋತ್ಸವದ ನಿಮಿತ್ತ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸರ್ವಧರ್ಮದ ಧರ್ಮಗುರುಗಳು ಹಿರಿಯರು ಈ ವೇದಿಕೆಯಲ್ಲಿ ಬಂದು ಭಾಗಿಯಾಗಿ ಈಗಾಗಲೇ ಹಿರಿಯ ಬಂತೇಜಿ ಅವರು ಪ್ರವಚನವನ್ನು ನೀಡಿ ನಿರ್ಗಮಿಸಿದ್ದಾರೆ. ಉದಿರ್ತಕ್ಕಂಥ ಎಲ್ಲ ಹಿರಿಯ ಗುರುಗಳೇ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳೇ. ಭಗವಾನ್ ಬುದ್ಧರು ನೀನೇನೇ ಮಾತಾಡಿದ್ರು ಕೂಡ, ಏನೇ ಪ್ರಕ್ರಿಯೆಗಳನ್ನು ಮಾಡೋದಿದ್ರು ಕೂಡ 3 ಅಂಶಗಳನ್ನು ಗಮನದಲ್ಲಿಟ್ಕೋ ಅಂತ ಹೇಳ್ತಾರೆ. ಒಂದು ಕಾಲ, ಇನ್ನೊಂದು ದೇಶ, ಮತ್ತೊಂದು ಪುಗ್ಗಲ ಅಂತ. ಕಾಲ ಅಂದರೆ ಒಂದು ಸಮಯವನ್ನು ನೋಡ್ಕೊಂಡು ಮಾತಾಡು ಅಂತ. ದೇಶ ಅಂದರೆ ಪ್ರದೇಶವನ್ನು ನೋಡ್ಕೋ ಅಂತ. ಪುಗ್ಗಲ ಅಂದರೆ ವ್ಯಕ್ತಿಗಳನ್ನು ನೋಡ್ಕೋ ಅಂತ. ಆಯಾಯ ಕಾಲ ಮತ್ತು ವ್ಯಕ್ತಿಗಳಿಗೆ ಅನುಗುಣವಾಗಿ ಅದು ಉಪಯುಕ್ತವಾಗಿದ್ದರೆ ಇನ್ನದನ್ನು ಹಂಚ್ಕೋ ಅಂತ ಹೇಳ್ತಾರೆ. ಈಗ ಕಾಲ ಸೂಕ್ತವಾಗಿಲ್ಲ, ಯಾಕಂದರೆ ಊಟ ಮಾಡೋ ಕಾಲ ಅಲ್ವಾ. ಆದ್ದರಿಂದ ಹಸಿದ ಹೊಟ್ಟೆಗೆ ನಮ್ಮ ಪ್ರವಚನ ಇಡಿಸಲ್ಲ. ಹಸಿದ ಹೊಟ್ಟೆಗೆ ಮಾಹಿತಿ ಪ್ರವಚನಗಳು ಇಡಿಸಲ್ಲ. ಹಸಿವು ಭಗವಾನ್ ಹೇಳ್ತಾರೆ, ಜಿಗಚ್ಚ ಪರಮ ರೋಗ ಸಂಖಾರ ಪರಮ ದುಃಖ ನಿಬ್ಬಾನಂ ಪರಮ ಸುಖ. ಜಿಗಚ್ಚ ಪರಮ ರೋಗ, ಹಸಿವು ಅನ್ನುವಂಥದ್ದು ಜಗತ್ತಿನಲ್ಲಿ ಬಹಳ ದೊಡ್ಡ ರೋಗ. ಅದು ನಾವು ಅದನ್ನು ಆಹಾರ ಅನ್ನತಕ್ಕಂಥ ಔಷಧವನ್ನು ಕೊಡೋದ್ರ ಮೂಲಕ ಅದನ್ನು ದೂರ ತಳ್ತಾ ಇರ್ತೀವಿ. ಆ ರೋಗವನ್ನು ವಾಸಿ ಮಾಡೋಕ್ಕಾಗಲ್ಲ. ಆ ಔಷಧವನ್ನು ತಗೊಳ್ಳೋದಕ್ಕೆ ವೈದ್ಯರ ಬಳಿ ಹೋದ್ರೆ ಏನು ಹೇಳ್ತಾರೆ, ಅದಕ್ಕೆ ಟೈಮನ್ನು ಹೇಳ್ತಾರೆ. ಇಷ್ಟ ಹೊತ್ತಿಗೆ ಇಂಥ ಆಹಾರವನ್ನು ತಗೊಳ್ಳಿ ಅಂತ. ಈಗ ಮಧ್ಯಾಹ್ನದ ಹೊತ್ತು ಔಷಧ, ನೀವು ಅದನ್ನು ಯಾವ ರೀತಿಯಲ್ಲಿ ತಗೊಳ್ತೀರಾ ನನಗೆ ಗೊತ್ತಿಲ್ಲ. ಭೋರಿ ಭೋಜನವಾಗಿ ತಗೋತೀರಾ, ನಾವಂತೂ ಅದನ್ನು ಔಷಧ ರೂಪದಲ್ಲಿ ತಗೊಳ್ತಾ ಇರ್ತೀವಿ. ಅದರಿಂದ ಹೆಚ್ಚು ಹೊತ್ತು ಮಾತಾಡೋದಕ್ಕಿಂತ ಒಂದು 5 ನಿಮಿಷ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧ್ಯಾನ ಸಹಜವಾಗಿ ಈ ಥರದ ಕಾರ್ಯಕ್ರಮಗಳು, ಸರ್ವಧರ್ಮ ಸಮ್ಮೇಳನಗಳು ಹೆಂಗೆ ನಡೀತವೆ ಅಂತಂದರೆ, ಜಾತ್ರೆ ಇರ್ಬೋದು ಅಥವಾ ಯಾವುದೋ ದೊಡ್ಡ ದೊಡ್ಡ ಸಮಾರಂಭಗಳು ನಡೆದಾಗ ನಡೆಯೋದು ಸಹಜ ಪ್ರಕ್ರಿಯೆ. ಆದರೆ ಇಲ್ಲಿ ಧ್ಯಾನದ ವಿಷಯದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಇಂಥ ಕಾರ್ಯದಲ್ಲೂ ಕೂಡ ಇದನ್ನು ನಡೆಸೋದಕ್ಕಾಗತ್ತೆ. ಎಲ್ಲ ಹಿರಿಯರನ್ನು, ಗುರುಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ ನಮ್ಮ ಅಶೋಕಾರಾಮ ಬುದ್ಧ ವಿಹಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಧ್ಯಾನವನ್ನು ಯಾಕೆ ಮಾಡಬೇಕು ಅಂತ ಅವರು ಆಗಾಗಲೇ ಹೇಳಿದ್ದಾರೆ. ಆದ್ದರಿಂದ ತುಂಬ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಬಂಧಾನಂ ಚಬಲಂ ಚಿತ್ತಂ ದುರಕ್ಕ ದುನ್ನಿವಾರಯಂ ಉಜುಂಕರೋತ ಮೇಧಾವಿ ಊಸುಕಾರೋ ವಥೇಜನಂ. ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು, ಚಪಲವಾಗಿರ್ತಕ್ಕಂಥದ್ದು ಆಗಲೇ ಗುರುಗಳು ಹೇಳಿದ್ರು. ಅದು ಹೆಂಗೆ ಕೋತಿ ಥರ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಕಾಡಿನಾದ್ಯಂತ ಓಡಾಡ್ತಾ ಇರುವಂಥದ್ದು, ಅದನ್ನು ಯಾರು ಇಂಥ ಮನಸ್ಸನ್ನು, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ನೇರಗೊಳಿಸ್ತಕ್ಕಂಥ ಪ್ರೌಢಿಮೆಯನ್ನು ಹೊಂದಿರ್ತಾನೋ ಅವನು ನಿಜವಾದಂಥ ಮೇಧಾವಿ ಅಂತ. ಆದ್ದರಿಂದ ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ದೊಡ್ಡದಿದೆ. ಆದರೆ ಯಾರಿಗೂ ಪುರ್ಸೊತ್ತಿಲ್ಲ. ಆದ್ದರಿಂದ ನೀವು ಮಾತ್ರ ಇದ್ದೀರಾ. ಒಂದಷ್ಟು ಜನ ಪಕ್ವ ಧ್ಯಾನ ಮಾಡೋರು, ಒಂದು ಬೆರಳೆಣಿಕೆ ಜನ, ಇನ್ನೊಂದಷ್ಟು ಕುತೂಹಲದಲ್ಲಿರ್ತಕ್ಕಂಥವ್ರು ನನಗೆ ಕಾಣಿಸ್ತಾ ಇದ್ದಾರೆ. ಆದ್ದರಿಂದ ನಾ ಮಾತಂಗ್ ಪಿತಂಗ್ ಕೈರಂಗ್ ಅನ್ಯಂಗ್ ವಾಪಿ ಚ ಜ್ಞಾತಕಂ ಸಮ್ಮಾಪನಿ ಹಿತಂಗ್ ಚಿತ್ತಂಗ್ ಸಯ್ಯೋನನ್ ತಥೋ ಕರೆ ಅಂತ ಭಗವಾನರು ಹೇಳ್ತಾರೆ. ನಿಮ್ಮ ತಂದೆ ತಾಯಿಗಳು ನಾ ಮಾತಂಗ್ ಪಿತಂಗ್ ಖೈರ,
ಅನ್ಯಂಗ್ವಾಪೀಚ ಜ್ಞಾತಕಂ. ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಎಷ್ಟು ಹಿತವನ್ನ ಬಯಸ್ಬೋದು, ನಿಮ್ಮ ಬಂಧುಗಳು ನಿಮ್ಗೆ ಎಷ್ಟು ಹಿತವನ್ನ ಬಯಸ್ಬೋದು, ನಿಮ್ಮ ಸ್ನೇಹಿತರು ನಿಮ್ಗೆ ಎಷ್ಟು ಹಿತವನ್ನ ಬಯಸ್ಬೋದು, ಅದಕ್ಕಿಂತ ಹೆಚ್ಚಿನ ಹಿತ ನಿಮ್ಗೆ ನಿಮ್ಗೆ ಲಭಿಸ್ಬೇಕಾದ್ರೆ ಸೈಯೋ ನಂಗೆ ತಥೋ ಕರೆ, ನಮ್ಮ ಚಿತ್ತವನ್ನ ಶುದ್ಧ ಮಾಡಿ. ಶುದ್ಧವಾದಂಥ ಮನಸ್ಸು, ಚಿತ್ತ ಪರಿಶುದ್ಧಗೊಳ್ಳುತ್ತೆ. ಪರಿಶುದ್ಧಗೊಂಡಂಥ ಮನಸ್ಸು ಶಾಂತಿಯನ್ನ ತರುತ್ತೆ, ಶಾಂತಿ ಪ್ರಶಾಂತತೆಯನ್ನ ತರುತ್ತೆ, ಬದುಕು ನಿರ್ಮಲವಾಗತ್ತೆ. ನಿರ್ಮಲಗೊಂಡ ಮನಸ್ಸು ಲೋಭ ಮೋಹ ದ್ವೇಷ ಮದ ಮತ್ಸರದಿಂದ ಬಿಡುಗಡೆಯನ್ನ ದೂರ ಇರುತ್ತೆ. ಆದ್ರಿಂದ ಒಟ್ಟಾಗಿ ನಮ್ಗೆ ಯಾವಾಗ ಇದೆಲ್ಲ ಇರತ್ತೋ, ನೀವೊಂದು ಕೊಲಲನ್ನ ಇಲ್ಲಿ ಸಂಗೀತ ಧ್ಯಾನ ಅಂತ ನಡೆಸ್ತಾ ಇದ್ರು, ಅವ್ರು ಯಾರೂ ಕೂಡ ಅದನ್ನ ಆ ಇನ್ಸ್ಟ್ರೂಮೆಂಟ್ ಅನ್ನು ನಡೆಸ್ಬೇಕಾದ್ರೆ ನೋಡ್ತಾ ಇರಲಿಲ್ಲ ಅಲ್ವಾ. ಸೊ ಆದ್ರೆ ಅವ್ರ ಗಮನ ಅದ್ರ ಮೇಲೆ ಇತ್ತು. ನಮ್ಗೆ ಬೇಕಾಗಿರೋದು ಕಣ್ಣು ಕಳ್ಕೊಬಿಡ್ಬೋದು ನಾವು, ಆದ್ರೆ ಮನಸ್ಸು ಕಳ್ಕೊಳ್ಳಲ್ಲ. ಮನಸ್ಸು ಅಂತ ಒಂದಿರುತ್ತೆ, ಆ ಮನಸ್ಸನ್ನ ನಿರ್ದಿಷ್ಟವಾದ ಒಂದು ಪ್ರಕ್ರಿಯೆ ಮೇಲೆ ಕೇಂದ್ರೀಕರಿಸೋದೇ ಧ್ಯಾನ. ಸೊ ಅದನ್ನ ಬಹಳ ಅವ್ರು ಹೇಳಿದ್ದಾರೆ, ಅದನ್ನು ವಿಶಾಲವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಆದ್ರಿಂದ ಈ ಧ್ಯಾನವನ್ನ ನೀವು ಮಾಡಿ. ಸೊ ಧ್ಯಾನವನ್ನ ಮಾಡಿದ್ರೆ ಆಗ್ಲೇ ಅವರು ಕೃಷ್ಣಪ್ಪನವ್ರು ಹೇಳಿದ್ರು, ಆರೋಗ್ಯಕ್ಕೆ ನಿಮ್ಮ ಒತ್ತಡಕ್ಕೆ ಎಲ್ಲ ಒಳ್ಳೆಯದಾಗತ್ತೆ. ಆದ್ರಿಂದ ಆ ಒತ್ತಡಗಳು ಅನಾರೋಗ್ಯಗಳು ಕಾಡ್ದಾಗ ನಮ್ಗೆ ಧ್ಯಾನ ಹೇಳ್ಕೊಡಿ ಅಂತ ಬಂದ್ರೆ ನಿಮ್ಗೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಮೊದಲೇ ಆ ತಯಾರಿಯನ್ನ ಮಾಡ್ಕೊಂಡು ಇಟ್ರೆ ನಿಮ್ಗೆ ಅದು ನಿಮ್ಮ ಬದುಕಿನ ಒತ್ತಡಗಳಿಂದ ದೂರ ಮಾಡಿ ನಿಮ್ಮ ಮನಸ್ಸನ್ನ ಹಗುರಗೊಳಿಸತ್ತೆ. ಹಗುರಗೊಂಡ ಮನಸ್ಸು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ತರುತ್ತೆ. ನಾನು ಬಯಸ್ತಾ ಇದ್ದೀನಿ ನಿಮಗೆಲ್ರಿಗೂ ಕೂಡ ಸುಖ ಶಾಂತಿ ಆರೋಗ್ಯ ಭಾಗ್ಯಗಳು ಒದಗಿ ಬರಲಿ. ಸುಖ ಶಾಂತಿ ಆರೋಗ್ಯ ಭಾಗ್ಯಗಳು ನೆರಳಿನಂತೆ ನಿಮ್ಮನ್ನ ಹಿಂಬಾಲಿಸ್ಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲೋ ತೆರೆಮರೆಯಲ್ಲಿರ್ತಕ್ಕಂಥವ್ರು, ನಾವು ಈ ಕಾರ್ಯಕ್ರಮಗಳಿಗೆ ಹೋಗೋದು ಬಹಳ ವಿರಳ. ಸೊ ತ್ಯಾಗರಾಜ್ ಅನ್ನತಕ್ಕಂಥವ್ರು ಮತ್ತು ದಿಲೀಪ್ ಅನ್ನತಕ್ಕಂಥವ್ರ ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸೊ ಆದ್ರಿಂದ ಹೆಚ್ಚು ಮಾತಾಡೋದಾಗಲೇ ನನ್ನ ಮಾತಿಗೆ ನನ್ನ ತದ್ವಿರುದ್ಧವಾದಂಗೆ ಆಗತ್ತೆ ಅಂತಕ್ಕಂಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಕೃತಜ್ಞರಾಗಿ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ಹಿರಿಯರಿಗೆ ಗೌರವಪೂರ್ವಕವಾಗಿ ವಂದಿಸುತ್ತಾ ನನ್ನ ಮಾತಕ್ಕೆ ಪೂರ್ಣ ವಿರಾಮವನ್ನು ಬಿಡ್ತೇನೆ. ನಮೋ ಬುದ್ಧಾಯ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.